ವರ್ಡ್ ಆಫ್ ವಿಕ್ಟರಿ ಲೈವ್ ಕಾರ್ಯಕ್ರಮಕ್ಕೆ ನಿಮ್ಮನ್ನು ಸ್ವಾಗತಿಸ್ತಾ ಇದ್ದೇನೆ. ಬನ್ನಿ, ಇವತ್ತಿನ ದಿನವು ಕರ್ತನಿಂದ ನೇಮಿಸಲ್ಪಟ್ಟಿದೆ. ಇದರಲ್ಲಿ ನಾವು ಆನಂದ ಪಡೋಣ, ಸಂತೋಷ ಪಡೋಣ. ಆನಂದ ಸಂತೋಷದೊಡನೆ ನಾವು ತಂದೆಯನ್ನು ಆರಾಧಿಸುವ. ನೀವು ಫೇಸ್ಬುಕ್ಕಲ್ಲಿ ಕೂಡ ವಾಚ್ ಮಾಡ್ಬೋದು, ಯೂಟ್ಯೂಬಲ್ಲಿ ಕೂಡ ವಾಚ್ ಮಾಡ್ಬೋದು. ಯಾವ ಪ್ಲ್ಯಾಟ್ಫಾರ್ಮಲ್ಲಿ ನೀವು ವಾಚ್ ಮಾಡ್ತಾ ಇದ್ದೀರಿ, ನೀವು ಶೇರ್ ಮಾಡುವವರು ಶೇರ್ ಮಾಡಿರಿ. ಒಂದು ವೇಳೆ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿದ್ರೆ ಸಬ್ಸ್ಕ್ರೈಬ್ ಮಾಡಿರಿ. ನೆಕ್ಸ್ಟ್ ನಾವು ಲೈವ್ ಬರುವಾಗ ನಿಮಗೆ ನೋಟಿಫಿಕೇಷನ್ ಬರ್ತದೆ. ನಮ್ಮದಲ್ಲಿ ಸಿಸ್ಟರ್ ರಶ್ಮಿ ಇದ್ದಾರೆ, ಅವರು ನಮ್ಮನ್ನು ಆರಾಧನೆ ನಡೆಸ್ತಾರೆ. ನಾವು ಆರಾಧನೆ ಮಾಡುವ, ಮತ್ತೆ ನಾವು ದೇವರ ವಾಕ್ಯವನ್ನು ಧ್ಯಾನ ಮಾಡುವ. ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಜೀಸಸ್. ತಂದೆ, ನಾವು ನಿನ್ನ ಸನ್ನಿಧಾನದಲ್ಲಿದ್ದೇವೆ ಸ್ವಾಮಿ. ನಿನ್ನ ನಾಮವನ್ನು ಘನಪಡಿಸಲು, ನಿನ್ನ ನಾಮವನ್ನು ಮೇಲೆತ್ತಲು ನಾವು ಇಲ್ಲಿ ಇದ್ದೇವೆ ಸ್ವಾಮಿ. ಥ್ಯಾಂಕ್ ಯು ಫಾದರ್. ನೀನು ಮಾಡಿದ ನಮ್ಮ ಜೀವಿತದಲ್ಲಿ ನೀನು ಮಾಡಿದ ಎಲ್ಲ ಉಪಕಾರಗಳಿಗೋಸ್ಕರ ನಿನಗೆ ನಾವು ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇವೆ. ಥ್ಯಾಂಕ್ ಯು ಫಾದರ್. ನಾವೆಲ್ಲರೂ ಕರ್ತನೆ ಕುಟುಂಬವಾಗಿ ನಾವೆಲ್ಲರೂ ಕರ್ತನೆ ನಮ್ಮ ಮನೆಯಲ್ಲಿ ಕೂತುಕೊಂಡಿರುವಾಗ ಕರ್ತನೆ ನಿನ್ನ ವಾಕ್ಯವನ್ನು ಧ್ಯಾನಿಸುವಾಗ ನಮ್ಮ ಮನೋನೇತ್ರಗಳು ಇನ್ನೂ ಹೆಚ್ಚೆಚ್ಚಾಗಿ ಬೆಳಗುವಂತೆ ನೀ ನಮ್ಮ ನಡೆಸುತ್ತೀ. ಅದಕ್ಕೋಸ್ಕರ ಸ್ತೋತ್ರವನ್ನು ಸಲ್ಲಿಸ್ತಾ ಇದ್ದೇನೆ. ನಡೆಯಬೇಕಾದ ಮಾರ್ಗದಲ್ಲಿ ನಮ್ಮ ನಡೆಸಿ ಸರಿಯಾದ ವ್ಯಕ್ತಿಗಳು ಸರಿಯಾದ ಸಮಯದಲ್ಲಿ ನಮಗೆ ಕನೆಕ್ಟ್ ಆಗುವಂತೆ ಕರ್ತನೆ ನೀನು ನಮ್ಮನ್ನು ನಡೆಸುತ್ತಿ. ಅದಕ್ಕೋಸ್ಕರ ಸ್ತೋತ್ರ ಯೇಸುವಿನ ನಾಮದಲ್ಲಿ ತಂದೆ. ಥ್ಯಾಂಕ್ ಯು ಫಾದರ್. ಥ್ಯಾಂಕ್ ಯು ಹೋಲಿ ಸ್ಪಿರಿಟ್. ಥ್ಯಾಂಕ್ ಯು ಲಾರ್ಡ್. ಥ್ಯಾಂಕ್ ಯು ಫಾದರ್. ಸರ್ವಶಕ್ತನು ಆಳುವನು. ಹಲ್ಲೆಲೂಯಾ, ಹಲ್ಲೆಲೂಯಾ. ಶುದ್ಧನೇ, ಶುದ್ಧನೇ, ಪರಿಶುದ್ಧನು ನೀ. ಪರಿಶುದ್ಧನು ನೀನೇ. ಸ್ತುತಿ ನಿನಗೆ, ಸ್ತುತಿ ನಿನಗೆ. ಆಮೆನ್. ಶುದ್ಧನೇ, ಶುದ್ಧನೇ, ಪರಿಶುದ್ಧನು ನೀನೇ. ಸ್ತುತಿ ನಿನಗೆ, ಸ್ತುತಿ ನಿನಗೆ. ಆಮೆನ್. ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ನೀನೆ ಎಲ್ರೋಯಿ, ನೋಡುವಾತನು ನೀನೆ ಎಲ್ರೋಯಿ, ನನ್ನ ತಂದೆಯು. ನೀನೆ ಎಲ್ರೋಯಿ, ನೋಡುವಾತನು ನೀನೆ ಎಲ್ರೋಯಿ, ನನ್ನ ತಂದೆಯು. ಪಾಪದಿಂದಲೂ ಶಾಪದಿಂದಲೂ ನನ್ನ ಬಿಡಿಸಿದ ಕರ್ತನಿನೇ. ರೋಗದಿಂದಲೂ ಕೊರತೆಯಿಂದಲೂ ನನ್ನ ಬಿಡಿಸಿದ ಕರ್ತನಿನೇ.
ಪಾಪದಿಂದಲೂ ಶಾಪದಿಂದಲೂ ನನ್ನ ಬಿಡಿಸಿದ ಕರ್ತನಿನೇ. ರೋಗದಿಂದಲೂ ಕೊರತೆಯಿಂದಲೂ ನನ್ನ ಬಿಡಿಸಿದ ಕರ್ತನಿನೇ. ನೀನೇ ಎಲೋಹಿ ನೋಡುವಾತನು, ನೀನೇ ಎಲೋಹಿ ನನ್ನ ತಂದೆಯು, ನೀನೇ ಎಲೋಹಿ ನೋಡುವಾತನು, ನೀನೇ ಎಲೋಹಿ ನನ್ನ ತಂದೆಯು, ನೀನೇ ಎಲೋಹಿ ನೋಡುವಾತನು, ನೀನೇ ಎಲೋಹಿ ನನ್ನ ತಂದೆಯು, ನೀನೇ ಎಲೋಹಿ ನೋಡುವಾತನು, ನೀನೇ ಎಲೋಹಿ ನನ್ನ ತಂದೆಯು. ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ, ನನ್ನ ನೋಡುವಾತನನ್ನು ನೋಡಿದೆ, ನನ್ನ ಕಾಣುವಾತನನ್ನು ಕಂಡುಕೊಂಡೆ. ನೀನೇ ಎಲೋಹಿ ನೋಡುವಾತನು, ನೀನೇ ಎಲೋಹಿ ನನ್ನ ತಂದೆಯು, ನೀನೇ ಎಲೋಹಿ ನೋಡುವಾತನು, ನೀನೇ ಎಲೋಹಿ ನನ್ನ ತಂದೆಯು. Thank you, Lord. Your presence so awesome. Thank you, Holy Spirit. Thank you, Lord. Mama Shana. Rushakala Ramashakala. Thank you, Holy Spirit, thank you, Lord. glory, 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 glory. Worship you, Jesus. We give praise, Lord. Thank you, Lord. We give praise, Lord. Yes, Lord. ತಂದೆ, ಈ ಒಂದು ವೇಳೆಗೋಸ್ಕರ ನಿನಗೆ ನಾವು ಕೃತಜ್ಞತೆಯನ್ನು ಸಲ್ಲಿಸ್ತಾ ಇದ್ದೇವೆ. ನಮ್ಮ ಹೃದಯವು ತೆರೆಯಲ್ಪಟ್ಟಿದೆ, ನಮ್ಮ ಕಿವಿಗಳು ತೆರೆಯಲ್ಪಟ್ಟಿದೆ. ನಾವು ನಿನ್ನಿಂದ ಕೇಳಲು ಬಯಸ್ತೇವೆ, ನಿನ್ನಿಂದ ನಾವು ಹೊಂದುತ್ತೇವೆ. ಪ್ರತಿಯೊಂದು ಹೃದಯಗಳು ಈ ಸಂಜೆ ವೇಳೆಯಲ್ಲಿ ಸಂತೈಸಲ್ಪಡಲಿ, ಬಲ ಹೊಂದಲಿ. ನಿನ್ನಿಂದ ನಡೆಸಲ್ಪಡಲಿ. ಥ್ಯಾಂಕ್ ಯು ಫಾದರ್, ಯೇಸು ನಾಮದಲ್ಲಿ ತಂದೆ. ಆಮೆನ್, ಆಮೆನ್, ಆಮೆನ್. ಓಕೆ, ಪ್ರೈಸ್ ಗಾಡ್. ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಿಮ್ಮನ್ನು ನಾನು ವಂದಿಸ್ತಾ ಇದ್ದೇನೆ. ಬನ್ನಿ, ಕರ್ತನು ಒಳ್ಳೆಯವನು, ಆತನ ಕೃಪೆಯು ಶಾಶ್ವತವಾದ, ಆತನ ಪ್ರೀತಿ ಶಾಶ್ವತವಾದದ್ದು, ಆತನ ಕರುಣೆ ಶಾಶ್ವತವಾದದ್ದು, ಆತನ ದಯೆ ಶಾಶ್ವತವಾದದ್ದು, ಆತನ ಕೃಪಾ ವರಗಳು ಅದು ಯಾವತ್ತೂ ನಿಂತು ಹೋಗುವುದಿಲ್ಲ. ಅವು ದಿನೇ ದಿನೇ ನೂತನವಾಗುತ್ತವೆ. ದಿನೇ ದಿನೇ His mercy is new. ಓಕೆ, ದೇವರು ನಮಗೆ ಎವ್ರಿ ಡೇ ಜೀವಿಸಲು ನಮಗೆ ಕೃಪೆಯನ್ನು ಕೊಡುತ್ತಾನೆ. He is giving grace. Grace means unmerited favor. ಓಕೆ, ಗ್ರೇಸ್ ಮೀನ್ಸ್ ನೀನು ಏನು ಮಾಡಲಿಲ್ಲ, ಬಟ್ ದೇವರು ನಿನಗೆ
ಕೊಡ್ತಾ ಇದ್ದಾನೆ. ಅಯೋಗ್ಯರಾದ ನಮ್ಮನ್ನು ದೇವರು ತನ್ನ ಕೃಪೆಯಿಂದ ಯೋಗ್ಯರನ್ನಾಗಿ ಮಾಡಿದ್ದಾನೆ. ಪಾಪಿಗಳಾದ ನಮ್ಮನ್ನು ದೇವರು ಕ್ರಿಸ್ತನ ಮೂಲಕ ನೀತಿವಂತರಾಗಿ ಮಾಡಿದ್ದಾನೆ. ಓಕೆ, ಮರಣದಲ್ಲಿದ್ದ ನಮ್ಮನ್ನು ದೇವರು ತನ್ನ ಕೃಪೆಯಿಂದ ಜೀವಿಸುವಂತೆ ಮಾಡಿದ್ದಾನೆ. ಓಕೆ, ಅದರಿಂದ ಈ ಸ್ವಾಮಿ ಒಂದು ಮಾತು ಹೇಳಿದ. ಆತನು ಶಿಲುಬೆಗೆ ಹೋಗುವ ಮುಂಚೆ, ನಾನು ಬದುಕುವುದರಿಂದ ನೀವು ಬದುಕುತ್ತೀರಿ. ಯೋಹಾನ ಸುವಾರ್ತೆಯಲ್ಲಿ 14ನೇ ಅಧ್ಯಾಯ 14 ಚಾಪ್ಟರ್ಸ್ 19 ವರ್ಸ್ ಅಲ್ಲಿ ಓದಿದರೆ ನಮಗೆ ಸಿಗ್ತದೆ. ಯೋಹಾನ ಸುವಾರ್ತೆ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನ ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ದ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಯೇಸು ಸ್ವಾಮಿ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ. ಲೋಕ ಅಂತ ಹೇಳಿದರೆ ಬಾರ್ನ್ ಅಗೇನ್ ಆಗದವರು, ದೇವರಿಂದ ಹುಟ್ಟದವರು. ಓಕೆ, ಲೋಕವು ನನ್ನನ್ನು ನೋಡುವುದಿಲ್ಲ, ಆದರೆ ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಪ್ರೈಸ್ ಗಾಡ್. ದ ವೆರಿ ವೆರಿ ಇಂಪಾರ್ಟೆಂಟ್ ಸ್ಕ್ರಿಪ್ಚರ್ ಈ ಸ್ವಾಮಿ ಹೇಳಿದ್ದು. ಬೇಕಾದರೆ ನಾವು ಇನ್ನೊಂದು ವಚನವನ್ನು ನಾನು ಓದ್ತೇನೆ. 20ನೇ ವಚನ ಕೂಡ ದ ವೆರಿ ವೆರಿ ಇಂಪಾರ್ಟೆಂಟ್. ಇಲ್ಲಿ ಆತನು ಪವಿತ್ರಾತ್ಮನ ಬಗ್ಗೆ ಮಾತಾಡುವಂಥದ್ದು. ಅಬೌಟ್ ದ ಹೋಲಿ ಸ್ಪಿರಿಟ್. ನಾನು ನನ್ನ ತಂದೆಯಲ್ಲಿಯೂ, ನಾನು ನನ್ನ ತಂದೆಯಲ್ಲಿಯೂ, ನೀವು ನನ್ನಲ್ಲಿಯೂ, ನಾನು ನಿಮ್ಮಲ್ಲಿಯೂ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಅಟ್ ದಟ್ ಡೇ ಯು ವಿಲ್ ನೋ ದ್ಯಾಟ್ ಐ ಆಮ್ ಇನ್ ಮೈ ಫಾದರ್ and you in me and I in you. ಓಕೆ, ಅದನ್ನು ತಿಳಿದುಕೊಳ್ಳುವಿರಿ. ಇವತ್ತು ಪ್ರಿಯರೇ, ಈ ಸ್ಕ್ರಿಪ್ಚರ್ ಕ್ರಿಸ್ತನಲ್ಲಿ ಫುಲ್ಫಿಲ್ ಆಗಿದೆ. ಇದು ನೆರವೇರಿದೆ. ಆತನ ಕ್ರೂಜೆಯ ಮರಣ, ಆತನ ಹೂಣಲ್ಪಡುವಿಕೆ, ಆತನ ಪುನರುತ್ಥಾನ, ಆತನ ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ ಮತ್ತು ವಾಗ್ದಾನ ಮಾಡಿದ ಪವಿತ್ರಾತ್ಮ ವರವನ್ನು ಆತನು ಕಳಿಸಿದ್ದಾನೆ. ಆತನು ಕಳಿಸಿದ ಕಾರಣ ಇವತ್ತು ಸಭೆಯು ಪವಿತ್ರಾತ್ಮನ ಮೂಲಕ ಹುಟ್ಟಿದೆ. ಇವತ್ತು ಯಾವಾಗ ನಾವು ಯೇಸು ಕ್ರಿಸ್ತನು ಕಲ್ವಾರಿ ಕ್ರೂಜೆಯಲ್ಲಿ ಸತ್ತು ಹೂಣಲ್ಪಟ್ಟು 3ನೇ ದಿನ ಪುನರುತ್ಥಾನಾದನೆಂದು ಪವಿತ್ರಾತ್ಮನ ಮೂಲಕ ನಾವು ತಿಳಿದುಕೊಂಡು ಅಂಗೀಕಾರ ಮಾಡಿದ್ದೇವೆ, ಇವತ್ತು ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುತ್ತಾನೆ. ಈ ಸಮಯದಲ್ಲಿ ನಾನು ನಿಮ್ಮಲ್ಲಿ ಇರುವುದನ್ನು, ನೀವು ನನ್ನಲ್ಲಿ ಇರುವುದನ್ನು, ನಾನು ತಂದೆಯಲ್ಲಿ ಇರುವುದನ್ನು ನೀವು ಆ ದಿನದಲ್ಲಿ ತಿಳಿದುಕೊಳ್ಳುವಿರಿ. ಇವತ್ತು ಪವಿತ್ರಾತ್ಮನ ಮೂಲಕ ಕ್ರಿಸ್ತನು ನಮ್ಮಲ್ಲಿದ್ದಾನೆ. ಪವಿತ್ರಾತ್ಮನ ಮೂಲಕ ನಾವು ಕ್ರಿಸ್ತನಲ್ಲಿದ್ದೇವೆ. ಪವಿತ್ರಾತ್ಮನ ಮೂಲಕ ಕ್ರಿಸ್ತನು ತಂದೆಯಾದ ದೇವರಲ್ಲಿದ್ದಾನೆ. ದಟ್ ಮೀನ್ಸ್ ನಾವು ಕ್ರಿಸ್ತನಲ್ಲಿ, ದೇವರಲ್ಲಿ ಮರೆಯಾಗಿದ್ದೇವೆ. ಈ ಸ್ಕ್ರಿಪ್ಚರ್ ಇವತ್ತು ಫುಲ್ಫಿಲ್ ಆಗಿದೆ. 19ನೇ ವಚನದಲ್ಲಿ ಈ ಸ್ವಾಮಿ ಹೇಳಿದ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ಲೋಕವು ನನ್ನನ್ನು ನೋಡುವುದಿಲ್ಲ, ನೀವು ನನ್ನನ್ನು ನೋಡುತ್ತೀರಿ. ನಾನು ಬದುಕುವುದರಿಂದ ನೀವು ಬದುಕುತ್ತೀರಿ. ಈ ವಚನ ಇಲ್ಲಿ ಫುಲ್ಫಿಲ್ ಆಗಿದೆ. ಇಲ್ಲಿ ಅಪೊಸ್ತಲ ಪೌಲನು ಎಫೆಸ ಸಭೆಗೋಸ್ಕರ ಆತನು ಪ್ರಾರ್ಥನೆ ಮಾಡ್ತಾನೆ, ನಾವು ತಿಳಿಯುವಂತೆ ಈ ಸತ್ಯಾಂಶವನ್ನು. ಈ ಸ್ವಾಮಿ ಹೇಳಿದ, ಆ ದಿನದಲ್ಲಿ ನೀವು ತಿಳಿದುಕೊಳ್ಳುವಿರಿ. ಇದನ್ನು ತಿಳಿಯಬೇಕೆಂದು ಆತನು ಪ್ರಾರ್ಥನೆ ಮಾಡುತ್ತಾನೆ. ಓಕೆ, ಯಾವಾಗ ಇದನ್ನು ತಿಳಿಯುತ್ತೇವೆ ನಾವು ಆಗ ಸತ್ಯದಲ್ಲಿ ನಿಲ್ಲುತ್ತೇವೆ. ಓಕೆ, ನಾವು ಓದುವ ಎಫೆಸಿಯರಿಗೆ ಬರೆದ ಪತ್ರಿಕೆ ನಾನು ಕೇವಲ ಓದ್ತೇನೆ. ಎಫೆಸಿಯರ್ 1 ಚಾಪ್ಟರ್ 17 ಆತನು ಪ್ರಾರ್ಥನೆ ಮಾಡುವಂಥದ್ದು.
ಅನೇಕ ಸಂದರ್ಭದಲ್ಲಿ ಈ ಪ್ರಾರ್ಥನೆಯನ್ನು ಕೇಳಿದಿರಿ. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ದೇವರು, ಪ್ರಭಾವ ಸ್ವರೂಪನ ತಂದೆಯೂ ಆಗಿರುವ ಆತನು ತನ್ನ ವಿಷಯವಾಗಿ ತಿಳುವಳಿಕೆಯನ್ನು ಕೊಟ್ಟು ಇದುವರೆಗೆ ಗುಪ್ತವಾಗಿದ್ದ ಸತ್ಯಾರ್ಥಗಳನ್ನು ತಿಳ್ಕೊಳ್ಳುವ ಜ್ಞಾನವುಳ್ಳ ಆತ್ಮವನ್ನು ನಿಮಗೆ ದಯಪಾಲಿಸಬೇಕೆಂದು ಪ್ರಾರ್ಥಿಸ್ತೇನೆ. 18ನೇ ವಚನ, ಆತನು ನಿಮ್ಮ ಮನೋನೇತ್ರಗಳನ್ನು ಬೆಳಗಿಸಿ ಆತನಿಂದ ಕರೆಸಿಕೊಂಡವರು ನಿರೀಕ್ಷಿಸುವ ಪದವಿ ಎಂಥದ್ದೆಂಬುದನ್ನು, ದೇವಜನರೆಂಬ ಆತನ ಸ್ವಾಸ್ಥ್ಯದ ಮಹಿಮಾತಿಶಯ ಎಂಥದ್ದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮ ಎಷ್ಟು ಅತಿಶಯವಾದೆಂಬುದನ್ನು, ನಂಬುವವರಾದ ನಮ್ಮಲ್ಲಿ, ಎಲ್ಲರಲ್ಲಿ ಅಲ್ಲ, ನಂಬುವವರಾದ ನಮ್ಮಲ್ಲಿ ಆತನು ಸಾಧಿಸುವ ಪರಾಕ್ರಮವು ಎಷ್ಟು ಅತಿಶಯವಾದೆಂಬುದನ್ನು ನೀವು ತಿಳಿದುಕೊಳ್ಳುವಂತೆ ಅನುಗ್ರಹಿಸಲಿ. ಯೇಸು ಸ್ವಾಮಿ ಪ್ರಾರ್ಥನೆ ಮಾಡಿದ ಆ ದಿನದಲ್ಲಿ ನೀವು ತಿಳಿಯುವಿರಿ. ಓಕೆ, ನೆಕ್ಸ್ಟ್ 20ನೇ ವಚನ, ಆತನ ಬಲಾತಿಶಯವು ಎಷ್ಟು ಮಹತ್ತಾದೆಂಬುದು ಕ್ರಿಸ್ತನಲ್ಲಿ ತೋರಿ ಬಂದೆ. ಹೇಗೆಂದರೆ ಆತನು ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದ, ಇನ್ನು ಸ್ವಲ್ಪ ಕಾಲವಾದ ಮೇಲೆ ನೀವು ನನ್ನನ್ನು ಲೋಕವನ್ನು ನಾನು ನೋಡುವುದಿಲ್ಲ, ನೀವು ನನ್ನನ್ನು ನೋಡುವಿರಿ. ನಾನು ಬದುಕುವುದರಿಂದ ನೀವು ಬದುಕುವಿರಿ. ಓಕೆ, ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವೆನೆಂದು ನೀವು ತಿಳಿದುಕೊಳ್ಳುವಿರಿ. ಥ್ರೂ ದ ಹೋಲಿ ಸ್ಪಿರಿಟ್. ಈ ವಚನ ಇವತ್ತು ನಮ್ಮ ಜೀವಿತದಲ್ಲಿ ಸತ್ಯವಾಗಿದೆ, ರಿಯಲ್ ಆಗಿದೆ. ಇಂಪಾರ್ಟೆಂಟ್ ನಾವು ತಿಳಿಯುವಂಥದ್ದು ವೆರಿ ವೆರಿ ಇಂಪಾರ್ಟೆಂಟ್. ಇಫ್ ಯು ಅಕ್ಸೆಪ್ಟೆಡ್ ಜೀಸಸ್, ಕ್ರಿಸ್ತನು ಬದುಕುವುದರಿಂದ ನಾವು ಕೂಡ ಆತನಲ್ಲಿ ಬದುಕುತ್ತಾ ಇದ್ದೇವೆ. ಕ್ರಿಸ್ತನು ನಮ್ಮಲ್ಲಿ ವಾಸ ಮಾಡುತ್ತಾ ಇದ್ದಾನೆ. ನಾವು ಕ್ರಿಸ್ತನಲ್ಲಿದ್ದೇವೆ. ಕ್ರಿಸ್ತನು ದೇವರಲ್ಲಿದ್ದಾನೆ. Praise God, through the Holy Spirit, ಪವಿತ್ರಾತ್ಮನ ಮೂಲಕ. ಇಲ್ಲಿ ಅಪೊಸ್ತಲ ಪೌಲ ಬರೀತಾ ಹೋಗ್ತಾನೆ, ಸತ್ತಿದ್ದ ಕ್ರಿಸ್ತನನ್ನು ಬದುಕಿಸಿ ಪರಲೋಕದೊಳಗೆ, ಅಂದರೆ ಸ್ಪಿರಿಚುವಲ್ ವರ್ಲ್ಡ್ ಅಲ್ಲಿ ಪರಲೋಕದೊಳಗೆ ಸಕಲ ರಾಜ್ಯತ್ವ, ಎಂಥ ರಾಜ್ಯತ್ವಗಳಿದೆ. ಬೈಬಲ್ ಇದೆ, ಅಬವ್ ಆಲ್ ಪ್ರಿನ್ಸಿಪಾಲಿಟಿ, ಸಕಲ ಅಧಿಕಾರ ಆ್ಯಂಡ್ ಪವರ್ ಆ್ಯಂಡ್ ಮೈಟ್, ಮಹತ್ವ, ಪ್ರಭುತ್ವಾದಿಗಳ ಮೇಲೆಯೂ, ಈ ಲೋಕದಲ್ಲಿ ಮಾತ್ರವಲ್ಲದೆ ಬರುವ ಲೋಕದಲ್ಲಿ ಸಹ ಹೆಸರುಗೊಂಡವರೆಲ್ಲರ ಮೇಲೆಯೂ ತನ್ನ ಬಲಗಡೆಯಲ್ಲಿ ಕೂಡಿಸಿಕೊಂಡನು. ವಾಟ್ ಎ ಗ್ಲೋರಿಯಸ್ ಪೊಸಿಷನ್. ಆತನು ಬಲಗಡೆಯಲ್ಲಿ ಕೂಡಿಸಿಕೊಂಡನು. ದಿಸ್ ಆಲ್ ಸ್ಪಿರಿಚುವಲ್, ಆತ್ಮಿಕವಾದದ್ದು. ಓಕೆ, 22ನೇ ವಚನ, 22, ಆತನು ಸಮಸ್ತವನ್ನು ಕ್ರಿಸ್ತನ ಪಾದಗಳ ಕೆಳಗೆ ಹಾಕಿದನು. ಇದಲ್ಲದೆ ಆತನನ್ನು ಎಲ್ಲದರ ಮೇಲೆ ಇರಿಸಿ ಸಭೆಗೆ ಶಿರಸ್ಸಾಗಿ ನೇಮಿಸಿದನು. ಕ್ರಿಸ್ತನ ಪಾದಗಳು, ಕ್ರಿಸ್ತನ ಪಾದ ಆತನ ಸಭೆಯು ಆತನ ದೇಹವಾಗಿದೆ. ಎಲ್ಲವನ್ನೆಲ್ಲ ಸಂಬಂಧದಲ್ಲಿ ವ್ಯಾಪಿಸುವ ಆತನಿಂದ ಅದು ಪರಿಪೂರ್ಣತೆಯುಳ್ಳದಾಗಿದೆ. ಇಸ್ ಕಂಪ್ಲೀಟ್. ಓಕೆ, ಎಫೆಸಿಯನ್ 2:1, ಅದರ ಅರ್ಥ ಎಫೆಸಿಯರಿಗೆ ಬರೆದ 1ನೇ ಅಧ್ಯಾಯ 2ನೇ ಅಧ್ಯಾಯ. ಬೈಬಲ್ ಪಂಡಿತರು ಅದನ್ನು ವಿಂಗಡಿಸಿದರು ನಮಗೆ ಈಸಿ ಆಗಲಿಕ್ಕೆ. ಬಟ್ ಅಪೊಸ್ತಲ ಪೌಲನು ಕಂಟಿನ್ಯೂ ಆಗಿಲ್ಲಿ ಬರೀತಾನೆ, ಆತನು ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಅದಕ್ಕೆ ಯೇಸು ಹೇಳಿದ, ನಾನು ಬದುಕುವುದರಿಂದ ನೀವು ಬದುಕುವಿರಿ. ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವೆನೆಂದು ಆ ದಿನ ನೀವು ತಿಳಿದುಕೊಳ್ಳುವಿರಿ. ಆ ದಿನ ಅಂತ ಹೇಳಿದ್ರೆ ಈ ದಿನ ಅದು ಸಭೆಯ ದಿನ, ರಕ್ಷಣೆಯ ದಿನ, ನನ್ನ ದಿನ ಮತ್ತು ನಿನ್ನ ದಿನ ಕ್ರಿಸ್ತನಲ್ಲಿ. ದಿಸ್ ಈಸ್ ಅವರ್ ಟೈಮ್. ಓಕೆ, ಯೇಸು ಸ್ವಾಮಿ ಹೇಳಿದ ಮಾತು ಅದು ನೆರವೇರಿತು. ಆತನ ಅಪರಾಧಗಳು ಮತ್ತು ಪಾಪಗಳ ದೆಸೆಯಿಂದ ಸತ್ತವರಾಗಿದ್ದ ನಿಮ್ಮನ್ನು ಸಹ ಬದುಕಿಸಿದನು. ಕೊಲೋಸಿಯನ್ 3:1 ಹೇಳ್ತದೆ. ಕೊಲೋಸಿಯನ್ 3:1, ಆದ ಕಾರಣ ನೀವು ಕ್ರಿಸ್ತನೊಂದಿಗೆ ಎಬ್ಬಿಸಲ್ಪಟ್ಟಿರುವುದರಿಂದ ಮೇಲಿರುವುಗಳನ್ನು ಹುಡುಕಿರಿ. ಅಲ್ಲಿ ಕ್ರಿಸ್ತನು ದೇವರ ಬಲಗಡೆಯಲ್ಲಿ ಆಸನಾರೂಢನಾಗಿದ್ದಾನೆ. ಓಕೆ, 2ನೇ ವಚನ, ಮೇಲಿರುವಂಥವುಗಳ ಮೇಲೆ ಮನಸ್ಸಿಡ್ರಿ, ಭೂ ಸಂಬಂಧವಾದವುಗಳ ಮೇಲೆ ಇಡಬೇಡ್ರಿ. ಯಾಕಂದ್ರೆ ನೀವು ಸತ್ತಿರಲ್ಲ. ಯು ಆರ್ ಡೈಡ್ ಇನ್ ಕ್ರೈಸ್ಟ್. ನೀವು ಕ್ರಿಸ್ತನಲ್ಲಿ ಸತ್ತಿದ್ದೀರಿ. ನಿಮ್ಮ ಹಳೆಯ ಮನುಷ್ಯನು ಕ್ರಿಸ್ತನಲ್ಲಿ ಸತ್ತಿದ್ದಾನೆ.
ನಿಮ್ಮ ಹಳೆಯ ಮನುಷ್ಯನು ಆತನು ಡೆಡ್ ಆಗಿದ್ದಾನೆ. ನೀವು ಹೊಸಬರಾಗಿ ಬದುಕುತ್ತಾ ಇದ್ದೀರಿ. ನಿಮ್ಮ ಜೀವವು ಕ್ರಿಸ್ತನೊಂದಿಗೆ ದೇವರಲ್ಲಿ ಮರೆಯಾಗಿದೆ. ಇಲ್ಲಿ ಸ್ವಾಮಿ ಹೇಳಿದ, ನಾನು ನನ್ನ ತಂದೆಯಲ್ಲಿಯೂ ನೀವು ನನ್ನಲ್ಲಿಯೂ ನಾನು ನಿಮ್ಮಲ್ಲಿಯೂ ಇರುವೆನೆಂದು ಆ ದಿನ ನೀವು ತಿಳಿದುಕೊಳ್ಳಿರಿ. ಇವತ್ತು ನಾವು ಕ್ರಿಸ್ತನಲ್ಲಿ ದೇವರಲ್ಲಿ ಮರೆಯಾಗಿದ್ದೇವೆ. ಕೊಲೋಸಿಯನ್ 3:3 ಹೇಳ್ತದೆ, ನಾವು ಮರೆಯಾಗಿದ್ದೇವೆ. ಈ ಸತ್ಯಾಂಶವನ್ನು ತಿಳಿದುಕೊಂಡಾಗ ನೀವು ದುರಾತ್ಮಗಳ ಬಗ್ಗೆ ಜಾಸ್ತಿ ಆಲೋಚನೆ ಮಾಡುವುದಿಲ್ಲ. ನೀವು ವಿಚ್ ಕ್ರಾಫ್ಟ್, ಕಣಿ, ಮಾಟಮಂತ್ರ ಇವುಗಳ ಮೇಲೆ ಜಾಸ್ತಿ ನೀವು ತಲೆ ಕೊಂಡು ಹೋಗುವುದಿಲ್ಲ. ಓಕೆ, ನಿಮ್ಮ ಕ್ರಿಸ್ತನಲ್ಲಿ ನಿಮ್ಮ ಮಹಿಮೆಯ ಪದವಿಯನ್ನು ನೀವು ಯಾವಾಗಲೂ ಆಲೋಚಿಸಿ ಅದನ್ನು ಆನಂದ ಪಡುತ್ತೀರಿ. ನೀವು ಆಲೋಚಿಸ್ತೀರಿ, ಆ ತಂದೆಯು ನಿಮಗೆ ಕೊಟ್ಟ ಕ್ರಿಸ್ತನಲ್ಲಿ ಮಹಿಮೆಯ ಪದವಿ, ದ ಗ್ಲೋರಿಯಸ್ ಪೊಸಿಷನ್. ಓಕೆ, ಯಾವಾಗ ಸಭೆ ಈ ಒಂದು ಪೊಸಿಷನಲ್ಲಿ ನಿಲ್ಲುತ್ತದೆ, ಸೈತಾನ್ನಲ್ಲಿರುವ ಒಂದೇ ಒಂದು ಅಸ್ತ್ರ, ಅದು ಸುಳ್ಳು, ಅದು ಸಭೆಯ ಪಾದ ಕೆಳಗೆ ಬರುತ್ತದೆ. ಓಕೆ, ಈ ಒಂದು ವಿಷಯಕ್ಕೋಸ್ಕರ ಯೇಸು ಕ್ರಿಸ್ತನು ಸಭೆಗೋಸ್ಕರ ವೆಯ್ಟ್ ಮಾಡ್ತಾ ಇದ್ದಾನೆ. ಓಕೆ, ನಾವು ನೋಡ್ತೇವೆ ಇಬ್ರಿಯರಿಗೆ ಬರೆದ 10ನೇ ಅಧ್ಯಾಯ 10ನೇ ವಚನ. ನಿನ್ನೆ ಸಂಡೇ ನಾನು ಮಾತಾಡ್ತಾ ಇದ್ದೆ. ಇಬ್ರಿಯರಿಗೆ ಬರೆದ, ಯೇಸು ಕ್ರಿಸ್ತನು ಒಂದೇ ಸಾರಿ ದೇಹ ಸಮರ್ಪಣೆ ಮಾಡಿ ದೇವರ ಚಿತ್ತವನ್ನು ನೆರವೇರಿಸಿದರಿಂದಲೇ ನಾವು ಶುದ್ಧರಾದೆವು. ನಾವು ಶುದ್ಧರಾಗ್ತೇವಲ್ಲ, ಶುದ್ಧರಾದೆವು. ಓಕೆ, ಇದಲ್ಲದೆ ಆ ಯಾಜಕರೆಲ್ಲರೂ ದಿನಾಲು ಸೇವೆ ಮಾಡುತ್ತಾ ಎಂದಿಗೂ ಪಾಪ ನಿವಾರಣೆ ಮಾಡಲಾರದಂಥ ಒಂದೇ ವಿಧವಾದ ಯಜ್ಞಗಳನ್ನು ಪದೇ ಪದೇ ಸಮರ್ಪಿಸುತ್ತಾ ನಿಂತುಕೊಂಡಿರುವರು. ಓಕೆ, ನೆಕ್ಸ್ಟ್. ಆದರೆ ಈ ಯಾಜಕನು ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ದ ವೆರಿ ವೆರಿ ಇಂಪಾರ್ಟೆಂಟ್, 10ನೇ 12ನೇ ವಚನ. ಆದರೆ ಈ ಯಾಜಕನು, ಅಂದರೆ ಯೇಸು, ಪಾಪ ನಿವಾರಣೆಗೋಸ್ಕರ ನಿರಂತರವಾಗಿ ನಿಲ್ಲುವ ಒಂದೇ ಯಜ್ಞವನ್ನು, ಒನ್ ಸಕ್ರಿಫೈಸ್, ಒಂದೇ ಯಜ್ಞವನ್ನು ಸಮರ್ಪಿಸಿ ದೇವರ ಬಲಗಡೆಯಲ್ಲಿ ಕೂತುಕೊಂಡನು. ನೆಕ್ಸ್ಟ್. ಅಂದಿನಿಂದ ಯಾವ ದಿವಸ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾಗಿದ್ದಾನೆ, ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಪ್ರೈಸ್ ಗಾಡ್. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಯೇಸು ಕ್ರಿಸ್ತನು, ಯೇಸು ಶಿರಸ್ಸಾಗಿದ್ದಾನೆ, ಸಭೆ ಆತನ ದೇಹವಾಗಿದೆ. ಓಕೆ, ಆತನ ದೇಹವಾಗಿದೆ. ಕಾಲುಗಳಿರುವುದು ತಲೆಗೆ ಅಲ್ಲ, ಕಾಲುಗಳಿರುವುದು ದೇಹಕ್ಕೆ. ದಟ್ ಮೀನ್ಸ್ ಯೇಸು ಕ್ರಿಸ್ತನು ವೆಯ್ಟ್ ಮಾಡ್ತಾ ಇದ್ದಾನೆ, ಸೈತಾನನು ನಮ್ಮ ಕಾಲ ಕೆಳಗೆ ಹಾಕಿ ತುಳಿಯಲ್ಪಡಬೇಕು. ಅಂದರೆ ಸಭೆಯ ಕಾಲ ಕೆಳಗೆ. ಸಭೆ ತನ್ನ ಸ್ಥಾನದಲ್ಲಿ ನಿಲ್ಲಬೇಕೆಂದು ಆತನು ಬಯಸ್ತಾನೆ. ಸಭೆ ಸತ್ಯದಲ್ಲಿ ನಿಲ್ಲಬೇಕೆಂದು ಬಯಸ್ತಾನೆ. ಸತ್ಯದಲ್ಲಿ ದೃಢವಾಗಿ ನಿಲ್ಲಬೇಕು. ದ ಸ್ಪಿರಿಚುವಲ್ ಟ್ರೂತ್. ವಾಟ್ ಇಸ್ ದ ರಿಲೇಶನ್ಶಿಪ್? ಕ್ರಿಸ್ತನಿಗೂ ಯೇಸುವಿಗೂ ಸಭೆಗೂ ಎಂಥ ಒಂದು ಸಂಬಂಧ? ದ ರಿಲೇಶನ್ಶಿಪ್. ಇದನ್ನು ತಿಳಿದುಕೊಂಡು ಸಭೆ ತನ್ನ ಸ್ಥಾನದಲ್ಲಿ ನಿಲ್ಲಬೇಕೆಂದು ದೇವರು ಬಯಸ್ತಾನೆ. ಸೈತಾನ್ನಲ್ಲಿರುವಂಥ ಒಂದೇ ಒಂದು ಅಸ್ತ್ರ, ಅದು ಸುಳ್ಳು. ಓಕೆ, ದೇವರು ತನ್ನ ಸತ್ಯವನ್ನು ನೀವು ಆತ್ಮದಲ್ಲಿ ಮೆಡಿಟೇಟ್ ಮಾಡಿ ಆ ಸತ್ಯದಲ್ಲಿ ಸ್ಪಿರಿಚುವಲಿ ನೀವು ನಿಲ್ಲಬೇಕೆಂದು ದೇವರು ಬಯಸ್ತಾನೆ. ಯಾವಾಗ ನಿಮ್ಮ ಸತ್ಯದಲ್ಲಿ ನೀವು ನಿಲ್ಲುತ್ತೀರಿ, ಆಗ ಸುಳ್ಳುಗಳು ನಿಮ್ಮ ಪಾದ ಕೆಳಗೆ ಬರುತ್ತದೆ. ಅದಕ್ಕೆ 16ನೇ 20ನೇ ವಚನ ಹೇಳ್ತದೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುತ್ತಾನೆ. ಓಕೆ, 16ನೇ 20ನೇ ವಚನ ಹೇಳ್ತದೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು
ನಿಮ್ಮ ಕಾಲಗಳ ಕೆಳಗೆ ಹಾಕಿ ತುಳಿಸಿಬಿಡುವನು. ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು ನಿಮ್ಮ ಒಂದಿಗೆ ಇರಲಿ. ದಟ್ ಮೀನ್ಸ್ ಯೇಸು ಕ್ರಿಸ್ತನು ಪಾಪ ಶುದ್ಧ ಮಾಡಿದ ನಂತರ ಆತನು ತಂದೆಯ ಬಲಪಾರ್ಶ್ವದಲ್ಲಿ ಆಸನರೂಢನಾಗಿದ್ದಾನೆ. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುವನು. ಆತನ ಪಾದ ಬೇರೆ ಯಾರಲ್ಲ, ನಾನು ಮತ್ತು ನೀನು. ಅದಕ್ಕೆ ದೇವರ ವಾಕ್ಯ ಹೇಳ್ತಿದೆ, ದೇವರು ಶೀಘ್ರವಾಗಿ ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುತ್ತಾನೆ. ಪ್ರೈಸ್ ಗಾಡ್. ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುತ್ತಾನೆ. ದಿಸ್ ದ ಸ್ಪಿರಿಚುವಲ್ ಟ್ರೂತ್. ಇದು ಆತ್ಮಿಕ ಸತ್ಯಾಂಶ. ಓಕೆ, ಶೀಘ್ರವಾಗಿ ಯೇಸು ಕೂಡ ವೆಯ್ಟ್ ಮಾಡ್ತಾ ಇದ್ದಾನೆ ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ. ಆತನು ನನ್ನನ್ನು ನಿನ್ನನ್ನು ನನ್ನ ದೇಹ ಅಂತ ಕರೀತಾನೆ, ನಿಮ್ಮನ್ನು ನಾನು ಅಂತ ಕರೀತಾನೆ. ಯಾಕೆ? ಸಿಂಪಲ್ ವಿಷಯ. ಅಪೋಸ್ತಲ ಪೌಲನು ಆತನು ಅಪೋಸ್ತಲನಾಗಿರುವುದಕ್ಕಿಂತ ಮುಂಚೆ ಆತನು ಸೌಲನಾಗಿದ್ದ. ಓಕೆ, ಮತ್ತೆ ಆತನು ಪೌಲನಾದ. ದೆನ್ ಈ ಅಪೋಸ್ತಲ್ ಪೌಲ್, ಅಪೋಸ್ತಲ್ ಬರ್ನಬಾಸ್, ಇವರು ನಾವು ನೋಡ್ತೇವೆ. ಓಕೆ, ಇವರು ಕೂಡ ಅಪೋಸ್ತಲರು. ಈ 12 ಅಪೋಸ್ತಲರಲ್ಲ, ನೆಕ್ಸ್ಟ್ ಅಪೋಸ್ತಲರು ಇವರು ನಾವು ನೋಡ್ತೇವೆ. ಅಪೋಸ್ತಲಿಕ್ ಮಿನಿಸ್ಟ್ರಿ ನಿಂತು ಹೋಗಲಿಲ್ಲ, ಯಾಕಂದರೆ ಪವಿತ್ರಾತ್ಮ ನಿಂತು ಹೋಗಲಿಲ್ಲ. ಅಪೋಸ್ತಲ್ ಸ್ಟಿಲ್ ಇದ್ದಾರೆ, ಅಪೋಸ್ತಲರು ಸ್ಟಿಲ್ ಅವರು ಫಂಕ್ಷನ್ ಆಗ್ತಾ ಇದ್ದಾರೆ. ಇಲ್ಲಿ ಅಪೋಸ್ತಲ ಪೌಲ ಆತನು ಸಭೆಯನ್ನು ಹಿಂಸೆ ಪಡಿಸ್ತಾ ಇದ್ದ. ನಾವು ಓದುವಬೇಕಾದರೆ ನಾವು ನೋಡ್ತೇವೆ, ಆತನು ರಕ್ಷಣೆ ಹೊಂದುವ ಮುಂಚೆ 9ನೇ ಅಧ್ಯಾಯದಲ್ಲಿ 9th ಚಾಪ್ಟರ್ ಆಕ್ಟ್ ಆಫ್ ಅಪೋಸ್ತಲ್, ಸೌಲನು ಇನ್ನೂ ಕರ್ತನ ಶಿಷ್ಯರ ಮೇಲೆ ರೌದ್ರನಾಗಿದ್ದು ಬೆದರಿಕೆಯ ಮಾತುಗಳನ್ನು ಆಡುತ್ತಾ ಅವರನ್ನು ಸಂಹರಿಸಬೇಕೆಂದು ಆಶೆ ಪಡುತ್ತಾ ಮಹಾಯಾಜಕನ ಬಳಿಗೆ ಹೋಗಿ, ಓಕೆ, ಆ ಮಾರ್ಗವನ್ನು ಹಿಡಿದವರು ಯಾರಾದರೂ ಸಿಕ್ಕಿದರೆ ಅವರು ಗಂಡಸರಾದರೂ ಸರಿಯೇ ಹೆಂಗಸರಾದರೂ ಸರಿಯೇ ನಾನು ಅವರಿಗೆ ಬೇಡಿ ಹಾಕಿಸಿ ಯೆರೂಸಲೇಮಿಗೆ ತರುವಂತೆ ದಮಸ್ಕದಲ್ಲಿರುವ ಆಯಾ ಸಭಾಮಂದಿರದವರಿಗೆ ನೀನು ಕಾಗದವನ್ನು ಕೊಡಬೇಕೆಂದು ಅವನನ್ನು ಬೇಡಿಕೊಂಡನು. ಓಕೆ, ಅವನು ಪ್ರಯಾಣ ಮಾಡುತ್ತಾ ದಮಸ್ಕದ ಹತ್ತಿರಕ್ಕೆ ಬರಲು ಪಕ್ಕನೆ ಆಕಾಶದೊಳಗಿಂದ ಒಂದು ಬೆಳಕು ಅವನ ಸುತ್ತಲೂ ಮಿಂಚಿತ್ತು. ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. 4th verse, ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, 9ನೇ ಅಧ್ಯಾಯ 4ನೇ ವಚನದಲ್ಲಿ ಹೇಳ್ತಾನೆ, ಅವನು ನೆಲಕ್ಕೆ ಬಿದ್ದು, ಸೌಲನೇ ಸೌಲನೇ, ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಿ ಎಂದು ಹೇಳುವ ವಾಣಿಯನ್ನು ಕೇಳಿದನು. ಇಲ್ಲಿ ನಾವು ನೋಡ್ತೇವೆ, ಯೇಸು ಸ್ವಾಮಿ ಹೇಳಿಲ್ಲ, ಸೌಲನೇ ಸೌಲನೇ ಯಾಕೆ ಇನ್ನು ಕ್ರೈಸ್ತರನ್ನು ಹಿಂಸಿಸ್ತಿ ಅಂತ ಹೇಳಲಿಲ್ಲ. ಓಕೆ, ಇಲ್ಲಿ ಸೌಲನೇ ಸೌಲನೇ ಯಾಕೆ ನನ್ನನ್ನು ನೀನು ಹಿಂಸೆ ಪಡಿಸ್ತಿ. ಅದರರ್ಥ ಬಾರ್ನ್ ಅಗೇನ್ ಆದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ದೇಹದ ಅಂಗವಾಗಿದ್ದಾನೆ, ಕ್ರಿಸ್ತನ ದೇಹಕ್ಕೆ ಸಂಬಂಧಪಟ್ಟವನಾಗಿದ್ದಾನೆ. ನನ್ನನ್ನು ಮತ್ತು ನಿನ್ನನ್ನು ಯೇಸು ಕ್ರಿಸ್ತನು ನನ್ನ ದೇಹ ಅಂತ ಕರೀತಾನೆ. ನಿಮ್ಮನ್ನು ಯಾರಾದರೂ ಹಿಂಸೆ ಪಡಿಸಿದಾದರೆ ಆತನು ಯೇಸುಗೆ ಹಿಂಸೆ ಪಡಿಸ್ತಾನೆ. ನಿಮ್ಮನ್ನು ಯಾರಾದರೂ ದ್ವೇಷ ಮಾಡುವುದಾದರೆ ಅವನು ಯೇಸುವನ್ನು ದ್ವೇಷ ಮಾಡುತ್ತಾನೆ. ನಿಮ್ಮ ಮೇಲೆ ಯಾರಾದರೂ ಹೊಟ್ಟೆಗಿಚ್ಚು ಪಡುವುದಾದರೆ ಅದು ಯೇಸುವಿನ ಮೇಲೆ ಹೊಟ್ಟೆಗಿಚ್ಚು ಪಡುತ್ತಾನೆ. ಯೇಸು ಸ್ವಾಮಿ ಹೇಳಿದ, ನಿಮ್ಮನ್ನು ಯಾರಾದರೂ ದ್ವೇಷಿಸಿದರೆ ಅದು ಮೊದಲು ನನ್ನನ್ನು ದ್ವೇಷ ಮಾಡಿದರು ಎಂದು ತಿಳಿದುಕೊಳ್ಳಿರಿ. ನಾನು ಹೇಳಿದಲ್ಲ, ಯೇಸು ಸ್ವಾಮಿ ಹೇಳಿದ, ಯಾರಾದರೂ ನಿಮ್ಮನ್ನು ಹೇಟ್ ಮಾಡ್ತಾ ಇದ್ದಾರೋ, ನಿಮ್ಮನ್ನು ದ್ವೇಷ ಮಾಡ್ತಾ ಇದ್ದಾರೋ, ಅವರು ಮೊದಲು ನನ್ನನ್ನು ದ್ವೇಷ ಮಾಡಿದರು ಎಂದು ತಿಳಿದುಕೊಳ್ಳಿರಿ. ನಿಮ್ಮನ್ನು ಯಾರು ಪ್ರೀತಿ ಮಾಡುತ್ತಾರೋ ಅವರು ನನ್ನನ್ನು ಪ್ರೀತಿ ಮಾಡುತ್ತಾರೆ ಅಂತ ತಿಳಿತೀರಿ. ಇಲ್ಲಿ ಯೇಸು ಸ್ವಾಮಿ ಹೇಳಿದ, ನಿಮ್ಮನ್ನು ಯಾರಾದರೂ ದ್ವೇಷ ಮಾಡಿದರೆ ಅವರು ನನ್ನನ್ನು ದ್ವೇಷ ಮಾಡುತ್ತಾರೆ. ನಿಮ್ಮನ್ನು ಯಾರನ್ನು ಹಿಂಸೆ ಪಡಿಸಿದರೆ ಅವರು ನನ್ನನ್ನು ಹಿಂಸೆ ಪಡಿಸ್ತಾರೆ. ಒಬ್ಬ ಬಾರ್ನ್ ಅಗೇನ್ ಆದ ವಿಶ್ವಾಸಿಗೆ ಯಾರಾದರೂ ಒಬ್ಬ ವ್ಯಕ್ತಿ ಹಿಂಸೆ ಪಡಿಸುತ್ತಾದರೆ, ಅವನನ್ನು ದ್ವೇಷ ಮಾಡುವುದಾದರೆ, ಅವನು ಗೊತ್ತಿಲ್ಲದ ರೀತಿಯಲ್ಲಿ ಆತನು ಯೇಸುವನ್ನು ದ್ವೇಷಿಸ್ತಾನೆ. ಬಿಕಾಸ್ ಆಫ್ ದ ಸ್ಪಿರಿಚುವಲ್ ಬ್ಲೈಂಡ್ನೆಸ್, ಆತ್ಮಿಕ ಕುರುಡುತನ. ನೀವು ಹೇಳ್ಬೋದು, ಯೇಸುವೆ ನಾನು ನಿನ್ನನ್ನು ಪ್ರೀತಿ ಮಾಡ್ತೇನೆ ವೈಯಕ್ತಿಕವಾಗಿ, ಬಟ್ ಒಬ್ಬ ಸಹೋದರನನ್ನು ದ್ವೇಷ ಮಾಡ್ತಾ ಇದ್ದಿ, ಹೇಟ್ ಮಾಡ್ತಾ ಇದ್ದಿ, ಓಕೆ,
ಅವನ ಬಗ್ಗೆ ಹೊಟ್ಟೆಗಿಚ್ಚು ಪಡ್ತಾ ಇದ್ದಿ, ಅವನ ಏಳಿಗೆಯನ್ನು ನೋಡಿ ಹೊಟ್ಟೆಗಿಚ್ಚು ಪಡ್ತಾ ಇದ್ದಿ, ಅವನ ಏಳಿಗೆಯನ್ನು ನೋಡಿ ನಿನಗೆ ಸಂತೋಷ ಆಗೋದಿಲ್ಲ. ದಟ್ ಮೀನ್ಸ್ ಇಂಡೈರೆಕ್ಟ್ಲಿ ನೀನು ಯೇಸುವನ್ನು ದ್ವೇಷಿಸ್ತಿ, ಇಂಡೈರೆಕ್ಟ್ಲಿ ನಿನ್ನನ್ನೇ ನೀನು ದ್ವೇಷಿಸ್ತಿ, ವಿ ಆರ್ ಆಲ್ ಒನ್ ಇನ್ ಕ್ರೈಸ್ಟ್. ನಾವು ಕ್ರಿಸ್ತನಲ್ಲಿ ಕ್ರಿಸ್ತನ ದೇಹವಾಗಿದ್ದೇವೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಆತನು ಪಾಪ ಶುದ್ಧ ಮಾಡಿದ ಮೇಲೆ ತಂದೆಯ ಬಲಪಾರ್ಶ್ವದಲ್ಲಿ ಆಸನಾರೂಢನಾದನು. ಅಂದಿನಿಂದ ತನ್ನ ವಿರೋಧಿಗಳು ತನ್ನ ಪಾದಪೀಠವಾಗಿ ಹಾಕಲ್ಪಡುವ ತನಕ ಆತನು ಕಾದಿರುತ್ತಾನೆ. ಪ್ರೇರೆ, ಯಾಕೆ ನಾವು ಪ್ರೀತಿಯಲ್ಲಿ ನಡೀಬೇಕು? ಯಾಕೆ ಪ್ರೀತಿಯಲ್ಲಿ ನಡೀಬೇಕಂತ ಹೇಳಿದರೆ, ನಾವು ಜಯದಲ್ಲಿ ನಡೀಲಿಕ್ಕೆ. ಯಾವಾಗ ಒಬ್ಬ ವ್ಯಕ್ತಿ ಪ್ರೀತಿಯಲ್ಲಿ ಕ್ಷಮಾಪಣೆಯಲ್ಲಿ ನಡೀತಾನೆ, ಆಗ ಸೈತಾನು ಶೀಘ್ರವಾಗಿ ಕ್ರಿಸ್ತನ ಪಾದಗಳ ಕೆಳಗೆ ಬರುತ್ತಾನೆ. ದಟ್ ಮೀನ್ಸ್ ನಿಮ್ಮ ಕಾಲ ಕೆಳಗೆ ಹೋಗ್ತಾನೆ. ಪ್ರೀತಿಯಲ್ಲಿ ನಡೆದಾಗ, ಕ್ಷಮಾಪಣೆಯಲ್ಲಿ ನಡೆದಾಗ ಸೈತಾನಿಗೆ ಅಲ್ಲಿ ಕೆಲಸವೇ ಇಲ್ಲ, ಅವನು ಕಾಲ ಕೆಳಗೆ ಹೋಗಬೇಕು. ಓಕೆ, ಒಬ್ಬನಿಗೆ ದ್ವೇಷಿಸಲಿಕ್ಕೆ 1000 ರೀಸನ್ಗಳಿರ್ಬೋದು, ಕಾರಣಗಳಿರ್ಬೋದು. ಸ್ಟಿಲ್ ವಿಲ್ ಲವ್ ದಟ್ ಪರ್ಸನ್, ದಟ್ ಮೀನ್ಸ್ ಸೈತಾನಿಗೆ ಅಲ್ಲಿ ಕೆಲಸ ಇಲ್ಲ. ದಟ್ ಇಸ್ ಸ್ಪಿರಿಚುವಲ್ ಅಂಡರ್ಸ್ಟ್ಯಾಂಡಿಂಗ್. ಇದು ಆತ್ಮಿಕ ಮೆಚೋರಿಟಿ, ಆತ್ಮಿಕ ಪ್ರವೀಣತೆ ಅಂತ ಹೇಳ್ತಾರೆ. ಯಾಕೆ? ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ನಾನು ಬದುಕುವುದರಿಂದ ನೀವು ಬದುಕುತ್ತೀರಿ. ಆ ದಿನದಲ್ಲಿ ನಾನು ನನ್ನ ತಂದೆಯಲ್ಲಿಯೂ, ನೀವು ನನ್ನಲ್ಲಿಯೂ, ನಾನು ನಿಮ್ಮಲ್ಲಿಯೂ ಇರುವೆನೆಂದು ನೀವು ತಿಳಿದುಕೊಳ್ಳುವಿರಿ. ಓಕೆ, ಆ ವರ್ಡ್ ಕ್ರಿಸ್ತನು ಕ್ರೂಜಿಗೆ ಹೋದ ನಂತರ ಮಾತು ಆತನ ಹೂಣಲ್ಪಡುವಿಕೆ ಪುನರುತ್ಥಾನದ ಮೂಲಕ ಅದು ನೆರವೇರಿದೆ. ಇವತ್ತು ನಾವು ಕ್ರಿಸ್ತನಲ್ಲಿ ಇದ್ದೇವೆ. ಇವತ್ತು ಕ್ರಿಸ್ತನು ನಮ್ಮಲ್ಲಿ ಇದ್ದಾನೆ. ಇವತ್ತು ಕ್ರಿಸ್ತನಲ್ಲಿ ನಾವು ತಂದೆಯಾದ ದೇವರಲ್ಲಿ ಇದ್ದೇವೆ. ವಿ ಆರ್ ಒನ್ ಇನ್ ಕ್ರೈಸ್ಟ್. ನಾವು ಪರಸ್ಪರ ಒಬ್ಬರಿಗೊಬ್ಬರು ಅಂಗಗಳಾಗಿದ್ದೇವೆ. ವಿ ಆರ್ ದ ಬಾಡಿ ಆಫ್ ಕ್ರೈಸ್ಟ್. ಯಾವಾಗ ಕ್ರಿಸ್ತನ ದೇಹವು ಯೂನಿಟಿಯಲ್ಲಿ ನಡೆಯುತ್ತದೆ, ಕ್ರಿಸ್ತನ ದೇಹವು ಅಂಡರ್ಸ್ಟ್ಯಾಂಡಿಂಗಲ್ಲಿ ನಡೆಯುತ್ತದೆ, ದ ಸ್ಪಿರಿಚುವಲ್ ಮೆಚೋರಿಟಿಯಲ್ಲಿ ನಡೀತದೆ, ಆಗ ಎಲ್ಲ ಸುಳ್ಳುಗಳು ಕ್ರಿಸ್ತನ ಪಾದಗಳ ಕೆಳಗೆ ಹೋಗ್ತದೆ. ಅದಕ್ಕೋಸ್ಕರ ಬೈಬಲ್ ಹೇಳ್ತದೆ, ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನನ್ನು ನಿಮ್ಮ ಕಾಲ ಕೆಳಗೆ ಹಾಕಿ ತುಳಿದು ಬಿಡುತ್ತಾನೆ. ಓಕೆ, ಅವನ ಪೊಸಿಷನ್ ಎಲ್ಲಿರ್ತದೆ ಅಂತ ಹೇಳಿದರೆ ನಿಮ್ಮ ಕಾಲ ಕೆಳಗೆ, ಅವನ ಸ್ಥಾನ ಎಲ್ಲಿರ್ತದೆ ಅಂತ ಹೇಳಿದರೆ ನಿಮ್ಮ ಕಾಲ ಕೆಳಗೆ. ಅದಕ್ಕೋಸ್ಕರ ನೀವು ಸೈತಾನಿಗೆ ಭಯಪಡುವ ಅಗತ್ಯವಿಲ್ಲ, ವಿಚ್ ಕ್ರಾಫ್ಟ್ಗೆ ಭಯಪಡುವ ಅಗತ್ಯ ಇಲ್ಲ. ಅಂಡರ್ಸ್ಟ್ಯಾಂಡ್ ರಿಲೇಷನ್ಶಿಪ್ ವಿತ್ ಕ್ರೈಸ್ಟ್. ಕ್ರಿಸ್ತನೊಟ್ಟಿಗೆ ನಮ್ಮ ಸಂಬಂಧ ಏನು ಅದನ್ನು ತಿಳಿಯಲಿಕ್ಕೆ, ಅದನ್ನು ಡಿಸ್ಕವರಿ ಮಾಡಲಿಕ್ಕೆ, ಅದನ್ನು ಹುಡುಕಲಿಕ್ಕೆ, ಆಲೋಚಿಸಲಿಕ್ಕೆ ಪ್ರಯತ್ನ ಮಾಡಿರಿ. ಥ್ರೂ ದ ಹೆಲ್ಪ್ ಆಫ್ ದ ಹೋಲಿ ಸ್ಪಿರಿಟ್, ಪವಿತ್ರಾತ್ಮನ ಮೂಲಕ. ಇದರಲ್ಲಿ ಬ್ಯುಸಿ ಆಗಿರುವ ವ್ಯಕ್ತಿ, ಅವನಿಗೆ ದ್ವೇಷ ಮಾಡಲಿಕ್ಕೆ ಟೈಮ್ ಇರುವುದಿಲ್ಲ, ಅವನಿಗೆ ಇನ್ನೊಬ್ಬರನ್ನು ಹೇಟ್ ಮಾಡಲಿಕ್ಕೆ ಅವನಿಗೆ ಟೈಮ್ ಇರುವುದಿಲ್ಲ. ನೋ ಟೈಮ್. ಓಕೆ, ನೀವು ಯಾವುದೇ ಒಂದು ಕ್ರಿಸ್ತನಲ್ಲಿ ಸಂತೋಷ ಪಡಲಿಕ್ಕೆ, ಕ್ರಿಸ್ತನ ವಿಷಯದಲ್ಲಿ ನಿಮ್ಮ ಸಂಬಂಧದ ಒಟ್ಟಿಗೆ ನೀವು ಸಂತೋಷ ಪಡುವುದಿಲ್ಲ, ನೀವು ಬ್ಯುಸಿ ಆಗಿರುವುದಿಲ್ಲ ಅಂತ ಹೇಳಿದರೆ ಬೇರೆ ಸಂಗತಿಗಳಲ್ಲಿ ನೀವು ಬ್ಯುಸಿ ಆಗಿರುತ್ತೀರಿ. ಅದಕ್ಕೆ ಬೈಬಲ್ ಹೇಳ್ತದೆ, ಸ್ಪಿರಿಚುವಲ್ ಮೈಂಡ್ ಇಸ್ ಲೈಫ್ ಆ್ಯಂಡ್ ಪೀಸ್. ಆತ್ಮಿಕ ಮನಸ್ಸು ಅದು ಜೀವ ಮತ್ತು ಮನಃಶಾಂತಿ. ಶಾರೀರಿಕ ಮನಸ್ಸು, ದ ಸೆನ್ಸ್ ರೂಲ್ಡ್ ಮೈಂಡ್ ಇಸ್ ಡೆತ್. ಅದು ಮರಣ, ಅದು ಮರಣವಾಗಿದೆ, ಅದು ನೋವು. ಬಟ್ ಆತ್ಮಿಕ ಮನಸ್ಸು ಅಂತ ಹೇಳಿದ್ರೆ ಆತ್ಮದಲ್ಲಿ ಕ್ರಿಸ್ತನಲ್ಲಿ ನೀನು ಏನಾಗಿದ್ದಿ. ಕ್ರಿಸ್ತನು ನಿನ್ನನ್ನು ಮತ್ತು ನನ್ನನ್ನು ನನ್ನ ದೇಹ ಅಂತ ಕರೀತಾನೆ. ಅದಕ್ಕೋಸ್ಕರ ಸೌಲನು ಸಭೆಯನ್ನು ಹಿಂಸೆ ಪಡಿಸ್ತಿರುವಾಗ ಯೇಸು ಸ್ವಾಮಿ ಹೇಳಿಲ್ಲ ನೀನು ಕ್ರೈಸ್ತರನ್ನು ಹಿಂಸೆ ಪಡಿಸ್ತೀಯ ಅಂತ. ಆಕ್ಟ್ ಆಫ್ ಅಪೋಸ್ಟಲ್ 9 ಚಾಪ್ಟರ್ 4 ವರ್ಸ್, ಸೌಲನೇ ನನ್ನನ್ನು ಯಾಕೆ ಹಿಂಸೆ ಪಡಿಸ್ತಾ ಇದ್ದೆ ಎಂದು ಹೇಳುವ ವಾಣಿಯನ್ನು ಕೇಳಿದನು ಅಂತ ಬೈಬಲ್. ಅವನು ಕರ್ತನು ನೀನು ಯಾರು ಎಂದು ಕೇಳಿದಕ್ಕೆ ಕರ್ತನು ನೀನು ಹಿಂಸೆ ಪಡಿಸುವ ಯೇಸುವೇ ನಾನು. ಯಾಕಂದರೆ ಯೇಸು ಶಿರಸ್ಸಾಗಿದ್ದಾನೆ. ಆತನ ಸಭೆ ಯೇಸುವನ್ನು ಅಂಗೀಕಾರ ಮಾಡಿದ ಪ್ರತಿಯೊಬ್ಬ ವ್ಯಕ್ತಿ ಆತನು ಕ್ರಿಸ್ತನ ದೇಹವಾಗಿದ್ದಾನೆ. ಒಟ್ಟಿಗೆ ಶಿರಸ್ಸನ್ನು ದೇಹವನ್ನು ಒಟ್ಟಿಗೆ ನಾವು ಕ್ರಿಸ್ತನು ಅಂತ ಕರೀತೇವೆ. ದ ಕ್ರೈಸ್ಟ್. ಕ್ರಿಸ್ತನು ಅಂತ ಹೇಳಿದ್ರೆ ಅದು ಗ್ರೀಕ್ ವರ್ಡ್ ಕ್ರಿಸ್ಟೋ, ಹಿಬ್ರೂನಲ್ಲಿ ಮೆಸ್ಸಾಯ.
ಇಂಗ್ಲಿಷ್ನಲ್ಲಿ ಅನಾಯ್ಟೆಡ್ ಒನ್, ಕನ್ನಡದಲ್ಲಿ ಅಭಿಷಕ್ತನ್. ಓಕೆ, ದಟ್ ಮೀನ್ ಕ್ರಿಸ್ತನಲ್ಲಿ ನೀವು ಅಭಿಷಕ್ತರು. ಯು ಆರ್ ಅನಾಯ್ಟೆಡ್. ಅನಾಯ್ಟಿಂಗ್ ಬ್ರೇಕ್ ಯೋಕ್ ಆಫ್ ಸೈಟನ್. ಅಭಿಷೇಕವು ನೊಗಗಳನ್ನು ಮುರಿಯುತ್ತದೆ. ಪ್ರೈಸ್ ಗಾಡ್. ದಟ್ ಮೀನ್ಸ್ ನಿಮಗೆ ಬಾರ್ನ್ ಅಗೇನ್ ಆದ್ರೆ ನಿಮಗೆ ನೊಗ ಇಲ್ಲ. ಒಂದು ವೇಳೆ ನೊಗ ನಿಮ್ಮ ಮೇಲೆ ಬಂದರೂ ಅದು ತನ್ನಷ್ಟಿಗೆ ಮುರಿದು ಬೀಳ್ತದೆ. ಅದರರ್ಥ ನಿಮ್ಮ ಮೇಲೆ ಅಭಿಷೇಕ ಬಿದ್ದಂತ ಮುರಿದು ಹೋಗುವುದಲ್ಲ. ಚೇಂಜ್ ದ ವೇ ಯು ಥಿಂಕಿಂಗ್. ಯು ಆರ್ ಆಲ್ರೆಡಿ ಅನಾಯ್ಟೆಡ್. ಯು ಆರ್ ಆಲ್ರೆಡಿ ಬಾಡಿ ಆಫ್ ಕ್ರೈಸ್ಟ್. ನೀನು ಕ್ರಿಸ್ತನ ದೇಹವಾಗಿದೆ. ಯು ಆರ್ ದ ಬ್ಯೂಟಿ ಆಫ್ ಗಾಡ್. ಯು ಆರ್ ದ ಗ್ಲೋರಿ ಆಫ್ ಗಾಡ್. ಯು ಆರ್ ದ ಬ್ರಾಂಚ್ ಆಫ್ ದ ಲಾರ್ಡ್. ನೀನು ಕ್ರಿಸ್ತನ ಕೊಂಬೆ ಆಗಿದೆ. ನೀನು ಕ್ರಿಸ್ತನ ಅಂಗವಾಗಿದೆ. ಕ್ರಿಸ್ತನು ನಿನ್ನನ್ನು ನನ್ನ ದೇಹ ಅಂತ ಕರೀತಾನೆ. ಓಕೆ, ಅದಕ್ಕೆ ಯೇಸು ಹೇಳಿದ, ನೀನು ಹಿಂಸೆ ಪಡಿಸುವ ಯೇಸುವೆ ನಾನು. ಸೌಲನೇ ಯಾಕೆ ನೀನು ಹಿಂಸೆ ಪಡಿಸ್ತಾ ಇದ್ದೆ? ಬೈಬಲ್ ಹೇಳ್ತದೆ, ಯಾರನ್ನು ನಾಶ ಮಾಡುವುದಿಲ್ಲ, ಪ್ರೀತಿಯಲ್ಲಿ ನಡೆಯಿರಿ. ನೀವು ಒಬ್ಬರನ್ನೊಬ್ಬರು ಕಚ್ಚಿ ಹರಕೊಂಡರೆ ಒಬ್ಬರಿಂದೊಬ್ಬರು ನಾಶವಾದಿರಿ. ಎಚ್ಚರಿಕೆ. ಪವಿತ್ರಾತ್ಮನ್ನು ಅನುಸರಿಸಿ ನಡೆಯಿರಿ. ಆಗ ಎಷ್ಟು ಮಾತ್ರಕ್ಕೂ ಶರೀರಾದಿನ ಭಾವಗಳನ್ನು ನೆರವೇರಿಸುವುದಿಲ್ಲ. ನಾನು ನಿಮ್ಗೆ ಎನ್ಕರೇಜ್ ಮಾಡ್ತೇನೆ, ಯಾರೆಲ್ಲ ನೀವು ವೀಕ್ಷಿಸ್ತಾ ಇದ್ದೀರಿ, ಯೇಸುವನ್ನು ರಕ್ಷಕನು ಒಡೆಯನೆಂದು ನೀವು ಅಂಗೀಕಾರ ಮಾಡಲಿಲ್ಲ, ಇಸ್ ದ ರೈಟ್ ಟೈಮ್. ನಿಮ್ಮ ಹೃದಯದಲ್ಲಿ ಯೇಸುವನ್ನು ಕರೆಯಿರಿ. ನಾನು ಹೇಳ್ತೇನೆ, ನೀವು ಇದ್ದ ಹಾಗಿರುವುದಿಲ್ಲ. ಮತ್ತು ಕ್ರಿಸ್ತನ ಮತ್ತು ನಿಮ್ಮ ಸಂಬಂಧವನ್ನು ಮೆಡಿಟೇಟ್ ಮಾಡಿರಿ. ಉಳಿದೆಲ್ಲ ಸಂಗತಿಗಳು ತನ್ನಷ್ಟಕ್ಕೆ ಬಿಟ್ಟು ಹೋಗ್ತವೆ. ಉಳಿದೆಲ್ಲ ಸಂಗತಿಗಳು ತನ್ನಷ್ಟಕ್ಕೆ ಪುನರ್ಸ್ಥಾಪನೆ ಆಗುತ್ತದೆ. ಓಕೆ, ಥ್ಯಾಂಕ್ ಯು ಲಾರ್ಡ್, ಥ್ಯಾಂಕ್ ಯು ಫಾದರ್. ತಂದೆ, ಭೂಮಿ ಆಕಾಶಗಳನ್ನು ಉಂಟು ಮಾಡಿದ ಸರ್ವಶಕ್ತನಾದ ತಂದೆ, ಯೇಸು ಕ್ರಿಸ್ತನ ಹೆಸರಿನಲ್ಲಿ ನಾವು ನಿನ್ನ ಸನ್ನಿಧಿಯಲ್ಲಿದ್ದೇವೆ. ಯೇಸುವೆ, ನೀನು ಸುರಿಸಿದ ರಕ್ತದ ಮೂಲಕ ನಮ್ಮ ಅಪರಾಧಗಳು ಪರಿಹಾರವಾಗಿ ನಮಗೆ ಬಿಡುಗಡೆ ಆಯಿತು. ಥ್ಯಾಂಕ್ ಯು. ನಿನ್ನ ವಾಕ್ಯ ಹೇಳ್ತದೆ, ನೀನು ಶಿಷ್ಯರ ಹತ್ರ ಮಾತಾಡಿದ್ದೀರಿ, ಇನ್ನು ಸ್ವಲ್ಪ ಕಾಲ ಲೋಕವು ನನ್ನನ್ನು ನೋಡುತ್ತದೆ, ಮತ್ತೆ ಲೋಕವು ನನ್ನನ್ನು ನೋಡುವುದಿಲ್ಲ. ನೀವು ನನ್ನನ್ನು ನೋಡುತ್ತೀರಿ. ಯಾಕೆ? ನಾನು ಬದುಕುವುದರಿಂದ ನೀವು ಬದುಕುತ್ತೀರಿ. ಇವತ್ತು ಕ್ರಿಸ್ತನಲ್ಲಿ ನಾವು ಬದುಕುತ್ತಾ ಇದ್ದೇವೆ. ನಿನ್ನನ್ನು ನಾವು ನೋಡ್ತಾ ಇದ್ದೇವೆ. ನಾವು ಕ್ರಿಸ್ತನಲ್ಲಿ, ನಾವು ನಿನ್ನಲ್ಲಿದ್ದೇವೆ, ಕ್ರಿಸ್ತನಲ್ಲಿದ್ದೇವೆ, ಕ್ರಿಸ್ತ ನಮ್ಮಲ್ಲಿದ್ದಾನೆ. ತಂದೆ, ನಾವು ಕ್ರಿಸ್ತನಲ್ಲಿ ನಿನ್ನಲ್ಲಿ ವಾಸ ಮಾಡ್ತಾ ಇದ್ದೇವೆ. ನಮ್ಮ ಜೀವವು ಕ್ರಿಸ್ತನಲ್ಲಿ ನಿನ್ನಲ್ಲಿ ಮರೆಯಾಗಿದೆ. ಅದಕ್ಕೋಸ್ಕರ ಸ್ತೋತ್ರ. ಥ್ಯಾಂಕ್ ಯು ಲಾರ್ಡ್. ನಾವು ಆರೋಗ್ಯದಲ್ಲಿ ನಡೆಯುತ್ತೇವೆ, ಪ್ರೀತಿಯಲ್ಲಿ ನಡೆಯುತ್ತೇವೆ. ನಾವು ಕ್ರಿಸ್ತನ ದೇಹವಾಗಿದ್ದೇವೆ. ಶಾಂತಿದಾಯಕನಾದ ದೇವರು ಶೀಘ್ರವಾಗಿ ಸೈತಾನ್ ನಮ್ಮ ಕಾಲಗಳಿಗೆ ಹಾಕಿ ತುಳಿದು ಬಿಟ್ಟಿದ್ದಾನೆ. ಅದಕ್ಕೋಸ್ಕರ ಸ್ತೋತ್ರ. We thank you, Lord. We are walking in authority, walking in favor, walking in divine health, oh God. We give praise you, Master. In Jesus' name, amen, 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 amen.